ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಹೌದು, ತಮ್ಮದೇ ನೋಡಿರ್ತೀರಾ. ಸೊ ಹೌದು, ಈ ಒಂದು ಸೀರೆ ಜಗಳ ಎಲ್ಲಿ ತನಕ ಹೋಗ್ತಾ ಇದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ತುಂಬ ವೈರಲ್ ಆಗಿದೆ. ಸೊ ನಾನು ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ಏನಿದು ಸೀರೆ ಕತೆ, ಸರಿಯಾಗಿ ಹೇಳಿ, ಏನು ಕತೆ ಇದು, ಅರ್ಧಂಬರ್ಧ ಹೇಳ್ಬಿಡಿ, ಏನಿದು ಜಗಳ, ಸೀರೆ ಜಗಳ, ಕತೆ ಏನು ಅಂತ ಕೇಳ್ತಾ ಇದ್ದೀರಾ. ಸೊ ಹಾಗಿದ್ರೆ ಇವತ್ತು ಕತೆನ ನಾನು ಹೇಳ್ತೀನಿ. ಸೊ ಈ ಒಂದು ಸೀರೆ ಕತೆನೇ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಟೈಟಲ್ ಕೊಡೋಣ ಅಂತ ಅಂದರೆ ಸೀರೆ ಕತೆ ನಿಮ್ಮ ಜೊತೆ. ಸೊ ಇವತ್ತು ಸೀರೆ ಕತೆ ಹೇಳ್ತೀನಿ. ಸೊ ಇದೊಂದು ಕತೆ ಥರ ಹೇಳ್ತಾ ಇದ್ದೀನಿ. ನೀವು ಕೂಡ ಕತೆ ರೀತಿನೇ ಕೇಳಿ, ಕತೆ ರೀತಿನೇ ಬಿಟ್ಬಿಡಿ ಅಂತ ಹೇಳ್ತೀನಿ. ನೀವು ಕೇಳಿದಕ್ಕೋಸ್ಕರ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಏನಿದು ಸೀರೆ ಕತೆ, ಏನಿದು ಜಗಳ, ಸರಿಯಾಗಿ ಹೇಳಿ, ಯಾರು ತಪ್ಪು ಯಾರು ಸರಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ನನಗೊಂದು ಕತೆ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಸೊ ಮತ್ತೆ ಕಮೆಂಟ್ ಎಲ್ಲ ಹಾಕ್ಬಿಡಿ. ಸೊ ಏನು ಈ ಒಂದು ಸೀರೆ ಕತೆ ಇವತ್ತು ನಿಮ್ಮ ಜೊತೆ ಹೆಂಗಿರುತ್ತೆ ನೋಡೋಣ. ಯಾರಿಗಾದ್ರೂ ಬೋರ್ ಆಗ್ತಾ ಇದೆ, ಇದ್ರ ಬಗ್ಗೆ ಏನಾದರೂ ಕೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂದರೆ ಸೊ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಸೊ ಕಮೆಂಟ್ ಬಂದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಮುಂದಕ್ಕೆ ಇನ್ನೊಂದು ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಇದ್ರ ಜೊತೆಗೇನೆ. ಸೊ ಫಸ್ಟಿಗೆ ಇವತ್ತು ಅದಕ್ಕೆ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಕತೆ ಒಳಗಡೆನೆ ಹೋಗ್ಬಿಡೋಣ. ಏನಿದು ಸೀರೆ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ವೈರಲ್ ಆಗಿದೆಯಲ್ಲ, ಯಾಕೆ, ಏನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳೋರಿಗೆಲ್ಲ ಈ ಒಂದು ಕತೆ ಕೇಳಿ ನಿಜಕ್ಕೂ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಅಂದರೆ ಒಬ್ಬರು ಸೆಲ್ಲರ್, ಓಕೆನಾ, ಸೆಲ್ಲರ್, ಒಬ್ಬರು ಬೈಯರು. ಸೀರೆ ಮಾರೋರು ಎಷ್ಟೋ ಜನ ಇದ್ದಾರೆ, ಒಬ್ಬರೇ ಅಂತೆಲ್ಲ ಹೇಳ್ತಲ್ಲ ನಾನು. ಸೊ ಇವಾಗ ಒಬ್ಬರು ಸೆಲ್ಲರು, ಒಬ್ಬರು ಬೈಯರು. ಈಗ ಸೆಲ್ಲರ್ ಹತ್ರ ಸೀರೆನ ತೊಗೊಂಡ್ರು, ಒಬ್ಬರು ಬೈಯರು. ತೊಗೊಂಡಿದ್ದಾದಮೇಲೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಸೀರೆನ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊತಾರೆ. ಜಸ್ಟು ಅವರು ರೆಫ್ರೆನ್ಸ್ಗೂ ಅವರಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದಕ್ಕೋಸ್ಕರ. ಯೂಟ್ಯೂಬರ್ಸ್ ಅಂತಲೇ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಲಿಕ್ಕೆ, ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಿಕ್ಕೆ, ಮತ್ತು ಇನ್ನೊಂದು ಏನೋ ಡ್ಯಾಮೇಜ್ ಏನಾದರೂ ಆಗಿದ್ದರೆ ಅಲ್ಲೇ ಪ್ರತ್ಯಕ್ಷವಾಗಿ ಅದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಮಾಡ್ಕೊತಾರೆ ಇವರು. ಅದೇ ರೀತಿ ಅನ್ಬಾಕ್ಸಿಂಗ್ ವಿಡಿಯೋವನ್ನು ಮಾಡ್ಕೊತ ಆ ಒಂದು ಸೀರೆಯನ್ನು ಓಪನ್ ಮಾಡ್ತಾರೆ. ತರಿಸ್ಕೊಂಡಿದ್ದು ಆಯಿತು, ಸೀರೆಯನ್ನು ಓಪನ್ ಮಾಡಿದ್ದು ಆಯಿತು. ಬಟ್ ಅದರಲ್ಲಿ ಅವರಿಗೆ ಅನಿಸಿದ್ದು ಲೆಂತ್ ತುಂಬ ಕಡಿಮೆ ಇದೆ, ಅವರಿಗೆ ಸೀರೆ ಆಗ್ತಾ ಇಲ್ಲ, ತುಂಬ ಲೆಂತ್ ಕಡಿಮೆ ಇದೆ ಅಂತ. ಸೊ ಇವರು ಅವ್ರಿಗೆ ಹೇಳ್ತಾರೆ, ಈ ರೀತಿ ಆಗಿದೆ, ಲೆಂತ್ ತುಂಬ ಕಡಿಮೆ ಇದೆ, ಸೊ ಪ್ಲೀಸ್ ಸೀರೆಯನ್ನು ವಾಪಸ್ ರಿಟರ್ನ್ ತೊಗೊಂಬಿಡಿ, ನಮಗೆ ರಿಟರ್ನ್ ಅಮೌಂಟ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಈ ಒಂದು ಸೀರೆ ಜಗಳ ಸ್ಟಾರ್ಟ್ ಆಗುವಂಥದ್ದು. ಸೊ ಅವರು ಇಲ್ಲ, ಆ ರೀತಿ ಆಗೋದಿಲ್ಲ, ನಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ನಾನು ನಿಮಗೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಅಮೌಂಟು ಹಾಕೋದಕ್ಕಿಂತ ಮುಂಚೆ ಅವರು ಕಳಿಸಿರಲ್ಲ. ಅಮೌಂಟು ಪೇ ಆದಮೇಲೆ ಸೀರೆಯನ್ನು ಕಳಿಸ್ಬೇಕಾದ್ರೆ ಆ ಒಂದು ರಿಸ್ಟ್ರಿಕ್ಷನ್ಸು ಏನು ರೂಲ್ಸು ಇರುತ್ತೋ ಅದನ್ನು ಅವರು ಕಳಿಸಿರ್ತಾರೆ. ಸೊ ಇವರು ಕೇಳ್ತಾರೆ, ರಿಟರ್ನ್ ತೊಗೊಳ್ಳಿ ಪ್ಲೀಸ್, ಆಗ್ತಾ ಇಲ್ಲ ನಮಗೆ, ಸುಮ್ಮನೆ ಲೆಂತ್ ಕೂಡ ಆಗೋದಿಲ್ಲ, ಏನಿಲ್ಲ, ಪ್ಲೀಸ್ ವಾಪಸ್ ತೊಗೊಂಬಿಡಿ ಅಂತ. ಬಟ್ ಆದರೆ ಅವರು ನಮ್ಮ ರೂಲ್ಸ್ ಪ್ರಕಾರ ನಾನು ಆಲ್ರೆಡಿ ಹೇಳಿದ್ದೀನಿ, ರಿಟರ್ನ್ ಯಾವುದೇ ಕಾರಣಕ್ಕೂ ನಾವು ತೊಗೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಸೊ ಇದೇ ರೀತಿ ಆಗಿ ಅವರು ಕಾಲ್ ಮಾಡಿ ಕೇಳಿದಾಗ ಆ ರೀತಿ ಆಗತ್ತೆ. ಸೊ ನೆಕ್ಸ್ಟ್ ಇವರು ಸರಿ ಅಂತ ಬಿಟ್ಬಿಟ್ಟು ಇವರು ಒಬ್ಬರು ಏನು ಬೈಯರ್ ಇರ್ತಾರಲ್ಲ ಅವರು ಯೂಟ್ಯೂಬರ್, ಓಕೆನಾ. ಬೈಯರು ಯೂಟ್ಯೂಬರೇ, ಇದರಲ್ಲಿ ಸೆಲ್ಲರ್ ಕೂಡ ಯೂಟ್ಯೂಬರೇ. ಈ ರೀತಿ ಅವರ ಒಂದು ಚಾನಲಲ್ಲಿ ಯೂಟ್ಯೂಬರ್ ಹತ್ರ ಈ ಥರ ಸೀರೆ ತಗೊಂಡು ಈ ರೀತಿ ಮೋಸ ಆಗಿದೆ, ಅಂದರೆ ಈ ರೀತಿ ಸರಿಯಾಗಿಲ್ಲ, ಯಾರು ಕೂಡ ಮೋಸ ಹೋಗಬಾರ್ದು, ಎಲ್ರಿಗೂ ಕೂಡ ಅಮೌಂಟು ಅವ್ರವ್ರದೇ ಕಷ್ಟಗಳಿರುತ್ತೆ, ಹಾಗಾಗಿ ಒಂದೊಂದು ರೂಪಾಯಿಗೂ ಕೂಡ ಬೆಲೆ ಇರುತ್ತೆ. ಹಾಗಾಗಿ ಅವರು ಏನು ಮಾಡಿದ್ರು ಅಂದರೆ, ಸೊ ಯಾರು ಕೂಡ ಈ ರೀತಿ ಮೋಸ ಹೋಗಬೇಡಿ, ಸೀರೆ ಈ ರೀತಿ ಆಗಿದೆ, ಸರಿ ಇಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಅದನ್ನು ಬೈಯರ್ ಕೂಡ ಅದನ್ನು ಸೆಲ್ಲರ್ ಕೂಡ ನೋಡಿಬಿಡ್ತಾರೆ. ಸೊ ನೋಡಿ ಅವ್ರಿಗೂ ಕೂಡ ಬೇಜಾರಾಗಿ ಅವರು ಹೇಳ್ತಾರೆ,
ಯಾಕೆ ಈ ರೀತಿ ವಿಡಿಯೋವನ್ನು ಹಾಕಿದ್ದೀರಾ, ಡಿಲೀಟ್ ಮಾಡಿ, ಆಯಿತು ನಿಮ್ಮ ಅಮೌಂಟ್ ಏನಿದೆ ಅದನ್ನು ಕೊಟ್ಬಿಡ್ತೀನಿ, ಡಿಲೀಟ್ ಮಾಡಿ ವಿಡಿಯೋವನ್ನು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಅಮೌಂಟನ್ನು ತೊಗೊತಾರೆ. ಏನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಅಮೌಂಟ್ ಡಿಡಕ್ಟ್ ಆಗಿ ನೆಕ್ಸ್ಟ್ ಏನು ಸೀರೆ ಪ್ರೈಸ್ ಇರುತ್ತೋ ಅದನ್ನು ಅವರಿಗೆ ವಾಪಸ್ಸು ರಿಟರ್ನ್ ಮಾಡ್ತಾರೆ. ಸೊ ಯಾವುದೇ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಅದು ಡೆಲಿವರಿ ಇರೋದಿಲ್ಲ, ಯಾಕಂದರೆ ಡೆಲಿವರಿ ಚಾರ್ಜಸ್ ಅವರಿಂದನೇ ಇರುತ್ತೆ. ಸೊ ಹಾಗಾಗಿ ಅದು ಫ್ರೀ ಇರೋದಿಲ್ಲ. ಆ ಒಂದು ಟ್ರಾನ್ಸ್ಪೋರ್ಟಿಂಗ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದನ್ನು ಅವರು ಕಟ್ ಮಾಡಿ ನೆಕ್ಸ್ಟು ಸೀರೆ ಕಾಸ್ಟ್ ಏನಿದೆಯೋ ಅದನ್ನು ಅವರಿಗೆ ರಿಟರ್ನ್ ಮಾಡ್ತಾರೆ. ಸೊ ಅವರು ಸ್ಯಾರಿ ಕೂಡ ಇವ್ರಿಗೆ ರಿಟರ್ನ್ ಮಾಡ್ತಾರೆ. ಸೊ ಇದಿಷ್ಟಾಗಿದ್ದರೆ ಇದು ಇಲ್ಲಿಗೆ ಆ ಒಂದು ಸೀರೆಯ ಜಗಳ ಮುಗ್ದೋಗ್ಬೇಕಾಗಿತ್ತು. ಅವರು ವಿಡಿಯೋವನ್ನು ಹಾಕಬಾರ್ದಾಗಿತ್ತು ಅಂತ ನಾನು ಹೇಳೋದಿಲ್ಲ, ಬಟ್ ಆದರೆ ಅವರು ಒಂದು ವಿಡಿಯೋವನ್ನು ಹಾಕಿದ್ರು. ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರು ಈ ರೀತಿ ಇವ್ರ ಬಗ್ಗೆ ಮಾತಾಡ್ಬಿಡ್ತಾರೆ. ಅವರು ಯೂಟ್ಯೂಬರು, ಇವರು ಕೂಡ ಬೈಯರ್ ಕೂಡ ಯೂಟ್ಯೂಬರೇ, ಸೆಲ್ಲರ್ ಕೂಡ ಯೂಟ್ಯೂಬರೇ. ಸೊ ಬೈಯರ್ ಏನಿದಾರೋ ಅವರು ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇವರು ನಾನು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದೀನಿ, ಮತ್ತೆ ಯಾಕೆ ಅಪ್ಲೋಡ್ ಮಾಡಿದ್ದೀರಾ, ಸೊ ನಾನು ಅಪ್ಲೋಡ್ ಮಾಡಬೇಡಿ, ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ವಿಡಿಯೋಗಳು, ಇವ್ರೊಂದು ವಿಡಿಯೋ ಹಾಕೋದು, ಅವ್ರೊಂದು ವಿಡಿಯೋ ಹಾಕೋದು, ಇವ್ರೊಂದು ವಿಡಿಯೋ ಹಾಕೋದು, ಅವ್ರೊಂದು ವಿಡಿಯೋ ಹಾಕೋದು, ಇದೇ ರೀತಿ ನಡೀತಾನೆ ಇರುತ್ತೆ. ಏನಂದರೆ ಯಾಕೆ ಇವರಿಬ್ಬರು ಪರ್ಸ್ನಲಿ ಕಿತ್ತಾಡ್ಕೊಂಡು ಬೇರೆ ಬ್ಯಾಡ್ ವರ್ಡ್ಸ್ಗಳೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ವರ್ಡ್ಸ್ಗಳನ್ನ ಯೂಸ್ ಮಾಡೋದು ತಪ್ಪು, ಅದು ಒಂದು. ಹಾಗೆಯೇ ಇವರಿಬ್ಬರು ಪರ್ಸ್ನಲಿ ಕಿತ್ತಾಡ್ಕೊಂಡು ಏನೇ ಜಗಳ ಆಗಿದ್ರು ಅದು ಇಷ್ಟು ಕಾಂಪ್ಲಿಕೇಟ್ ಆಗ್ತಾ ಇರಲಿಲ್ಲ, ಇಷ್ಟೊಂದು ವೈರಲ್ ಕೂಡ ಆಗ್ತಿಲ್ಲ. ಇಷ್ಟು ಜನ ಯಾರು ಯೂಟ್ಯೂಬರ್ಸ್ ಮಾತಾಡ್ತಾ ಇದ್ದಾರೆ ಅವ್ರು ಯಾರು ಕೂಡ ಮಾತಾಡ್ತಾ ಇರೋದಿಲ್ಲ. ಸ್ವಲ್ಪ ಜಾಸ್ತಿ ಬೆಳೆದಿದ್ದೀನಿ ಅನ್ನೋ ಒಂದು ಇದರಲ್ಲಿ ಇವರು ಇನ್ನೂ ಚಿಕ್ಕ ಯೂಟ್ಯೂಬರ್, ಇವರು ಇನ್ನೂ ದೊಡ್ಡ ಯೂಟ್ಯೂಬರ್ ಅಂತ ತಿಳ್ಕೊಂಡಿದ್ದಾರೆ. ನಾನು ಒಂದು ಹೇಳ್ತೀನಿ, ಯೂಟ್ಯೂಬರ್ಸಲ್ಲಿ ಯಾರು ಕೂಡ ಚಿಕ್ಕವರಲ್ಲ ದೊಡ್ಡವರಲ್ಲ, ಎಲ್ಲರೂ ಕೂಡ ಸಮಾನರೇ. ಓಕೆನಾ? ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನಾನು ಕೂಡ ವಿಡಿಯೋ ಎಡಿಟ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ, ನೀನು ಅದೇ ಕೂಡ ಮಾಡ್ತೀಯ. ಬಟ್ ನೀನು ವೈರಲ್ ಆಗಿರುತ್ತೆ, ವ್ಯೂಸ್ ಚೆನ್ನಾಗಿ ಹೋಗುತ್ತೆ, ಇಲ್ಲಿ ವ್ಯೂಸ್ ಕಮ್ಮಿ ಇರುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಇರ್ತಾರೆ, ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ತಾರೆ, ಹೊರತು ಇನ್ನೇನೇ ಡಿಫ್ರೆನ್ಸ್ ಇಲ್ಲ. ನಾನು ದೊಡ್ಡ ಯೂಟ್ಯೂಬರ್, ನೀನು ಚಿಕ್ಕ ಯೂಟ್ಯೂಬರ್ ಅಂತ ಮಾತಾಡ್ತಾರಲ್ಲ, ಸೊ ಅದೆಲ್ಲ ಇಲ್ಲಕ್ಕೆ ಇಲ್ಲ. ಎಲ್ಲರೂ ಕೂಡ ಯೂಟ್ಯೂಬರ್ಸು ಸಮಾನರೇ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡಬೇಕು. ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ ಅಂತ ತಲೆಯಲ್ಲಿ ಹೋಗ್ಬಿಟ್ರೆ ಈ ರೀತಿ ವರ್ಡ್ಸ್ಗಳು ತಾನಾಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವರಿಗೆ ಎಲ್ಲಿ ಟ್ರಿಗರ್ ಆಯಿತು, ಈ ಒಂದು ತೊಗೊಂಡಿರ್ತಾರಲ್ಲ ಅವರಿಗೆ ಸೆಲ್ಲರು, ಅವರ ಒಂದು ಸೆಲ್ಲರು ಏನು ಅವ್ರು ಹಾಕೊಳ್ಳೋ ಅಂಥ ಬಟ್ಟೆ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಶಾಪ ಹಾಕುವಂಥದ್ದು ಮಾಡ್ತಾರೆ, ಅದು ಎಲ್ರಿಗೂ ಕೂಡ ಟ್ರಿಗರ್ ಆಯಿತು. ಮಕ್ಕಳಿಗೆ ಶಾಪ ಹಾಕೋದು, ಹಾಗೆಯೇ ಮಕ್ಕಳಂದರೆ ಎಲ್ಲರೂ ಮಕ್ಕಳು ಒಂದೇನೇ ಅಲ್ವಾ, ಅವರು ಇವರು ಅಂತ ಭೇದ ಭಾವ ಮಾಡೋದಿಲ್ಲ. ಎಲ್ಲರೂ ಕೂಡ ಮಕ್ಕಳನ್ನ ನೋಡಿದ ತಕ್ಷಣ ಖುಷಿ ಪಡ್ತೀವಿ, ಯಾವ ಮಗು ಆದರೂ ಅಷ್ಟೇ ಮುದ್ದು ಮಾಡೋಕ್ಕೆ ಹೋಗ್ತೀವಿ. ಸೊ ಅದು ಏನು ಹೇಳ್ತಾರೆ, ದೇವರು ಆ ಮಗುನ ನೋಡ್ತಾ ಇದ್ರೆ ದೇವರು, ಅದಕ್ಕೆ ಎಲ್ರಿಗೂ ಕೂಡ ಅಟ್ರಾಕ್ಟ್ ಆಗೋದು ಮಕ್ಕಳು. ನಮಗೂ ಕೂಡ ಮಕ್ಕಳಿದ್ದಾರೆ ಅಲ್ವಾ. ಸೊ ಇದು ಎಲ್ಲಿ ಟ್ರಿಗರ್ ಆಯಿತು ಅಂತ ಹೇಳಿದ್ರೆ ಮಕ್ಕಳಿಗೆ ಶಾಪ ಹಾಕಿದ್ದು, ನೀನು ಮಕ್ಳಿಗೆ ಶಾಪ ಹಾಕಿದ್ದು. ಮತ್ತು ಚಿಕ್ಕ ಯೂಟ್ಯೂಬರು ನಿಮ್ಮ ಕೈಗೆ ಏನು ಮಾಡ್ಕೊಳಕ್ಕಾಗುತ್ತೆ, ನಿಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗಳು ನಾನು ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಈ ಕಡೆಯಿಂದ ಬರುತ್ತೆ, ಬೈಯರ್ ಕಡೆಯಿಂದ, ಸೆಲ್ಲರ್ ಕಡೆಯಿಂದ ಅವರಿಗೆ ಅವರ ಒಂದು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವರ ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಮೇಯ್ನಾಗಿ ಭಾಷೆ ಬಗ್ಗೆ ಆಗಿರ್ಬೋದು, ಚಿಕ್ಕ ಯೂಟ್ಯೂಬರ್ಸ್ಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಇದೆಲ್ಲವೂ ಕೂಡ ಟ್ರಿಗರ್ ಆಗಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಇದೊಂದು ಟ್ರಿಗರ್ ಆಗೋದಕ್ಕೆ ಕಾರಣ ಆಗುತ್ತೆ. ಮಕ್ಕಳದು ಮತ್ತು ಚಿಕ್ಕ ಯೂಟ್ಯೂಬರ್ ಅಂತ ಅವ್ರು ಮಾತಾಡಿರುವಂಥದ್ದು. ಇದ್ರ ಬಗ್ಗೆ ಎಲ್ಲರೂ ಕೂಡ ಕ್ಷಮೆ ಕೇಳಬೇಕು ಅವರು ಅಂತ ಹೇಳ್ತಾ ಇದ್ದಾರೆ. ಹೌದು, ಕ್ಷಮೆ ಕೇಳಬೇಕು, ಬಟ್ ಆದರೆ ಅವರು ಕ್ಷಮೆ ಕೇಳೋದಕ್ಕೆ ರೆಡಿನೂ ಇಲ್ಲ, ಕ್ಷಮೆ ಕೇಳೂ ಇಲ್ಲ, ಯಾವಾಗ ಕೇಳ್ತಾರೋ ಗೊತ್ತಿಲ್ಲ. ಬಟ್ ನಾನು ಇದೊಂದು ಕತೆ ರೀತಿ ಹೇಳ್ತಾ ಇದ್ದೀನಿ, ಕತೆ ರೀತಿ ಕೇಳಿ, ಕತೆ ರೀತಿನೇ ಬಿಟ್ಬಿಡಿ. ಸೊ ನೀವಾಗ ಕೇಳಿದ್ದಕ್ಕೆ ಈ ಕತೆ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಇವ್ರೊಂದು ವಿಡಿಯೋ ಅವ್ರೊಂದು ವಿಡಿಯೋ ಹಾಕ್ತಾ ಇದ್ರು ಜಗಳಕ್ಕೆ. ಸೊ ಅದು ಅಲ್ಲೇ ಇತ್ತು. ಬಟ್ ಯಾವಾಗ ಚಿಕ್ಕ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ರು, ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅಂತ ಮಾತಾಡಿದ್ರು, ಆವಾಗ ಅದು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನಂಥ ಸಾವಿರಾರು ಜನ ಯೂಟ್ಯೂಬರ್ಸು ಮಾಡ್ತಾ ಇರ್ತಾರೆ, ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರೆ, ಅವರು ಕೂಡ ಕೋಪ ಆಗೋದಕ್ಕೆ, ಟ್ರಿಗರ್ ಆಗೋದಕ್ಕೆ ಇದು ಒಂದು ವರ್ಡು ಅವರಿಗೆ ಸಾಕಾಯಿತು. ಮತ್ತು ಮಕ್ಕಳ ಬಗ್ಗೆ ಶಾಪ ಹಾಕಿದ್ದು ಅದು ಕೂಡ ಎಲ್ರಿಗೂ ಕೂಡ ಟ್ರಿಗರ್ ಆಗೋದಕ್ಕೆ, ವೈರಲ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಇಷ್ಟು ಒಂದು ಸೀರೆ ಜಗಳ, ಸೀರೆ ವಿಷಯಕ್ಕೆ ಸ್ಟಾರ್ಟ್ ಆಗಿದ್ದಂಥ ಜಗಳ ಸೀರೆಯಲ್ಲೇ
ಮುಕ್ತಾಯ ಆಗಿದ್ರೆ ಯಾವುದೇ ಕೂಡ ವೈರಲ್ ಆಗ್ತಾ ಇರಲಿಲ್ಲ. ನಾನು ಈಗಾಗಲೇ ಹೇಳಿದೆ, ಈ ಒಂದು ಮಾತುಗಳಿಂದ ಅವರಿಗೆ ಟ್ರಿಗರ್ ಆಗಿದ್ದು. ಬಟ್ ಸೆಲ್ಲರ್ ಕಡೆಯಿಂದನೇ ತುಂಬ ಮಾತುಗಳು, ಅವರು ಆಡಿರುವಂಥ ಮಾತುಗಳು, ಹಾಕಿರುವಂಥ ಶಾಪಗಳು ತುಂಬ ನೋಡೋದಕ್ಕೆ ಅವರೇ ಅವ್ರ ವಿಡಿಯೋವನ್ನು ನೋಡ್ಕೊಳ್ಳೋದಿಲ್ವೇನೋ ಅಂತ ಅನಿಸ್ಬಿಡುತ್ತೆ ನನಗೊಂದೊಂದ್ಸಲಿ. ಯಾಕಂದರೆ ಅವರ ಒಂದು ವಿಡಿಯೋಗಳಲ್ಲೇ ನಾವು ಈ ಒಂದು ಆಡಿಯೋವನ್ನು ನಾವು ಕೇಳಿರುವಂಥದ್ದು. ಅವರ ವಿಡಿಯೋಗಳಲ್ಲೇ ಅವರು ಏನು ಶಾಪ ಹಾಕಿರುವಂಥದ್ದು, ಬ್ಯಾಡ್ ವರ್ಡ್ಸ್ಗಳು ಮಾತಾಡಿರುವಂಥದ್ದು ಅವರ ವಿಡಿಯೋಗಳಲ್ಲೇ ಇದೆ. ಏನು ಇವರು ಬೈಯರ್ ತೊಗೊಂಡಿದ್ದಾರಲ್ಲ ಅವರು ಹಾಕಿರುವಂಥದ್ದಲ್ಲ, ಅವರು ಅಪ್ಲೋಡ್ ಮಾಡ್ಕೊಂಡಿರೋ ವಿಡಿಯೋಗಳಲ್ಲೇ ಬೇರೆಯವ್ರಿಗೆ ಅಸಮಾಧಾನ ಮತ್ತು ಬೇಜಾರು, ಕೋಪವನ್ನು ತರುವಂಥ ಒಂದು ವರ್ಡ್ಸ್ಗಳು ಅವರು ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದು ಅಷ್ಟೊಂದು ವೈರಲ್ ಆಯಿತು. ಬಟ್ ಇವಾಗ ಅವರು ಕ್ಷಮೆ ಕೇಳೋದು ಒಂದು ಬಾಕಿ, ಮತ್ತು ಕಂಪ್ಲೇಂಟ್ ರೈಸ್ ಆಗುವವರೆಗೂ ಕೂಡ ಇದು ಹೋಗಿದೆ. ಬಟ್ ನನ್ನ ಬಗ್ಗೆ ಮಾತಾಡಿರೋರಿಗೆಲ್ಲ ಇದೆ ಈ ಒಂದು ವರ್ಡ್ ಕೂಡ ನಾನು ಕೇಳಿ ನನಗೂ ಕೂಡ ಬೇಜಾರಾಯಿತು. ನನ್ನ ಬಗ್ಗೆ ಮಾತಾಡಿರೋರಿಗೆಲ್ಲ ಇದೆ ಕಂಪ್ಲೇಂಟ್ ಹಾಕಿದ್ದೀನಿ ಅಂತ. ಬಟ್ ನಾವು ಕೂಡ ಸತ್ಯದ ಪರ ಅಷ್ಟೇ ನಾವು ಮಾತಾಡಿರೋದು. ನನಗೆ ಅವ್ರ ಬಗ್ಗೆ ಕೂಡ ದ್ವೇಷ ಇಲ್ಲ, ಇವ್ರ ಬಗ್ಗೆ ಕೂಡ ದ್ವೇಷ ಇಲ್ಲ, ಇಬ್ಬರು ಒಂದೇ. ಸೊ ನಾನು ಆವಾಗಲೂ ಹೇಳಿದ್ದು ಅದೇನೆ, ಇವಾಗಲೂ ಹೇಳ್ತಾ ಇರೋದು ಅದೇನೆ. ನ್ಯಾಯದ ಪರ ಸತ್ಯದ ಪರ ಮಾತಾಡಿದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಅದರಲ್ಲಿ ಇಲ್ಲ. ಇವರು ಒಂದು ಕ್ಷಮೆ ಕೇಳೋದ್ರ ಮೂಲಕ ಅದು ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಒಂದು ಸೀರೆ ಕತೆ ಇಷ್ಟೇ. ಯಾರೆಲ್ಲ ಕೇಳಿದ್ದೀರಾ ಸೀರೆ ಕತೆ ಇಳಿ ಅಂತ ಅಂದ್ಬಿಟ್ಟು ಇವಾಗ ಸಂಪೂರ್ಣ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ನಾನು ನಿಮಗೆ ಈ ಒಂದು ಕಥೆಯನ್ನು ತಲುಪಿಸೋದ್ರಲ್ಲಿ ಎಷ್ಟು ಮಹತ್ವವಾಗಿ ಪಾತ್ರ ವಹಿಸಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲಿವರೆಗೂ ಹೋಗುತ್ತೋ ಇನ್ನೂ ಗೊತ್ತಿಲ್ಲ ನನಗೆ. ನಾನಂತೂ ಇದಿಷ್ಟು ತಿಳ್ಕೊಂಡಿದ್ದೀನಿ. ನಿಮ್ಗೇನಾದರೂ ಎಕ್ಸ್ಟ್ರಾ ಗೊತ್ತಿದ್ರೆ ಈ ಒಂದು ಕತೆ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಯಾರೆಲ್ಲ ಕಂಟೆಂಟಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದೀರಾ, ಅವರಿಗೆಲ್ಲ ನಾನು ಹೇಳೋದು ಇಷ್ಟಿದೆ. ಸೊ ಯಾವುದೇ ಕಂಟೆಂಟ್ ಉದ್ದೇಶಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿಲ್ಲ, ಸತ್ಯದ ಪರ ಮಾತಾಡಿದ್ದೀನಿ ಅಷ್ಟೇ. ಸೊ ನನಗೂ ಮಾಡೋದಕ್ಕೆ ತುಂಬ ಕೆಲಸ ಇರುತ್ತೆ, ಹಾಗೆ ಎಡಿಟಿಂಗ್ ಕೂಡ ಮಾಡಿದ್ದೀನಿ. ತುಂಬ ವೀಡಿಯೋಸ್ಗಳು ಇದೆ ಅಪ್ಲೋಡ್ ಮಾಡೋದಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಅದ್ರ ಒಂದು ವೀಡಿಯೋಸ್ಗಳು ಅದ್ರ ಬಗ್ಗೆ ಮಾತಾಡೋದು ಕೂಡ ಇದೆ. ಸೊ ಕಂಟೆಂಟ್ ಸುಮ್ಮನೆ ಇಲ್ಲೇ ನಾನು ಏನು ವಿಡಿಯೋವನ್ನು ಹಾಕಿಲ್ಲ, ಸತ್ಯದ ಪರ ಮಾತಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಕತೆ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಯಾರಿಗೆಲ್ಲ ಈ ಒಂದು ಸೀರೆ ಕತೆ ಹೇಳಿ ಅಂತ ಕೇಳಿದರೆ ಅವರಿಗೆಲ್ಲ ಈ ಒಂದು ಕತೆ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ. ಸೊ ಇದೊಂದು ಕತೆ ಇಲ್ಲಿಗೆ ಬಿಡಿ, ಮತ್ತೆ ಮುಂದುವರಿಸ್ಬೇಡಿ, ಯಾವಾಗಲೂ ಸತ್ಯದ ಪರನೇ ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Keep watching, keep smiling. Thank you so much, friends. Love you all. Bye-bye. Bye. Bye. Bye, Mom. Bye. Bye.